ಟೆಕ್ಕಿಯನ್ನ ಈ ಖದೀಮರು ಬಲೆಗೆ ಬೀಳಿಸಿದ ಹೇಗೆ ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ। ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಅರೆಸ್ಟ್ ಮಾಡಿ ಹಣವನ್ನ ವಂಚನೆ ಮಾಡೋದು, ಅಕೌಂಟ್ ನ ಖಾಲಿ ಮಾಡೋದು, ಭಯ ಪಡಿಸೋದು, ಬ್ಲಾಕ್ ಮೇಲ್ ಮಾಡೋದು, ಈ ರೀತಿಯಾದಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ। ಈಗ ಈ ಕೇಸ್ ಟೆಕ್ಕಿ ವಿಜಯ್ ಕುಮಾರ್ ಅವರಿಗೆ ಯಾವ ರೀತಿ ವಂಚನೆ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ। ಟೆಕ್ಕಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 11 ಕೋಟಿ ರೂಪಾಯಿ ಹಣ ಆ ಟೆಕ್ಕಿಗೆ ವಂಚನೆ ಮಾಡಿರೋದು। 3 ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ಮಾಡಿದ್ದಾರೆ। ಇನ್ನು ಅರೆಸ್ಟ್ ಆದವರು ಯಾರ್ಯಾರು ಆ ಡೀಟೇಲ್ಸ್ ಕೂಡ ಇದೆ। ಕರಣ್, ತರುಣ್ ನಟಾನಿ ಹಾಗೆಯೇ ಧವಲ್ ಶಾ ಅನ್ನುವಂಥವರನ್ನ ಒಟ್ಟು 3 ಜನರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ। ಬೆಂಗಳೂರಿನ ವಿಜಯ್ ಕುಮಾರ್ ಟೆಕ್ಕಿಯಾಗಿ ಕೆಲಸ ಮಾಡ್ತಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಅವರನ್ನ ಈ ವಂಚಕರು ಟಾರ್ಗೆಟ್ ಮಾಡಿದ್ರು। ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ರು? ಹಿಂದೆ ವಿಜಯ್ ಕುಮಾರ್ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ। ಆ ಸಂದರ್ಭದಲ್ಲಿ ಆ ಕಂಪನಿ ಟೆಕ್ಕಿ ವಿಜಯ್ ಕುಮಾರ್ ಅವರಿಗೆ 50 ಲಕ್ಷದ ಒಂದು ಶೇರ್ ಅನ್ನ ಕೊಟ್ಟಿರುತ್ತೆ। ಆ 50 ಲಕ್ಷದ ಶೇರ್ಗೆ ಈಗ 12 ಕೋಟಿ ರೂಪಾಯಿಗೆ ಆ 50 ಲಕ್ಷದ ಶೇರ್ ಬಂದಿರುತ್ತೆ। ಇದು ವಂಚಕರಿಗೆ ಈ ಮಾಹಿತಿ ಗೊತ್ತಾಗಿರುತ್ತೆ। ಹಾಗಾಗಿ ಅವ್ರೇನ್ ಮಾಡ್ತಾರೆ, 3 ನಂಬರ್ಗಳಿಂದ ವಿಜಯ್ ಕುಮಾರ್ಗೆ ಕರೆಯನ್ನ ಮಾಡ್ತಾರೆ। ಕರೆ ಮಾಡಿದಂತಹ ವಂಚಕರು ಹೇಳಿದ್ದೇನು, ಯಾವ ರೀತಿ ಬೆದರಿಸಿದ್ರು? ನಾವು ಪೊಲೀಸರು, ನಾವು ಕಸ್ಟಮ್ ಅಧಿಕಾರಿಗಳು, ನಾವು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾರೆ। ಆ ಬಳಿಕ ನಿಮ್ ಖಾತೆಯಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಜೊತೆಗೆ ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತೀವಿ, ಅಕ್ರಮ ಹಣ ವರ್ಗಾವಣೆಯಾಗಿದೆ ನಿಮ್ಮ ಖಾತೆಯಿಂದ, ಹಾಗಾಗಿ ನಾವು ನಿಮ್ಮನ್ನ ಬಂಧಿಸ್ತೀವಿ ಅಂತ ಹೇಳಿ ಬೆದರಿಸ್ತಾರೆ। ಟೆಕ್ಕಿ ವಿಜಯ್ ಕುಮಾರ್ ಹೆದರ್ಕೊಳ್ತಾರೆ, ಆ ಖದೀಮರ ಮಾತಿಗೆ ಮರುಳಾಗ್ಬಿಡ್ತಾರೆ। ಎಲ್ಲೋ ನನ್ನ ಅಕೌಂಟ್ ಅಲ್ಲಿ ಏನೋ ಆಗ್ಬಾರದಾಗಿ ಹೋಗಿದೆ, ನಾನೆಲ್ಲ ದುಡ್ಡನ್ನ ಕಳ್ಕೊಂಡ್ಬಿಡ್ತೀನಿ, ನನ್ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅನ್ನುವಂಥ ಭಯ ವಿಜಯ್ ಕುಮಾರ್ಗೆ ಕಾಡುತ್ತೆ। ಹಾಗಾಗಿ ಆ ವಂಚಕರು ಪೊಲೀಸ್ ವೇಷದಲ್ಲಿ ಏನಿದ್ರು ಅವ್ರು ಯಾವ್ಯಾವ ದಾಖಲೆಗಳನ್ನ ಕೇಳ್ತಾರೋ ಆ ಎಲ್ಲಾ ದಾಖಲೆಯನ್ನ ಕೊಡುವಂತಹ ಕೆಲಸವನ್ನ ವಿಜಯ್ ಕುಮಾರ್ ಮಾಡ್ಬಿಡ್ತಾರೆ। ಅದಾದ್ಮೇಲೆ ಏನಾಗುತ್ತೆ, ಆ ನಂತರ ಖದೀಮರು ಏನು ಹೇಳ್ತಾರೆ ಅಂತಂದ್ರೆ, ನಾವು ನಿಮ್ಗೊಂದಿಷ್ಟು ಖಾತೆಗಳ ಡೀಟೇಲ್ಸ್ನ ಕಳಿಸ್ತೀವಿ, ಆ ಖಾತೆಗಳಿಗೆ ನೀವು ಹಣ ಹಾಕಿ, ನಿನ್ನ ಅಕೌಂಟ್ ಅಲ್ಲಿರುವಂತಹ ಹಣವನ್ನ ನೀನು ಹಾಕು, ನೀನು ಹಾಗೆ ಮಾಡಿದ್ರೆ ನಾವು ನಿಮ್ಗೆ ಈ ಕೇಸ್ನಿಂದ ಪಾರಾಗೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಯಾಮಾರಿಸ್ತಾರೆ। ದುರಂತ ಏನು ಅಂದ್ರೆ, ಇಷ್ಟೆಲ್ಲ ಡಿಜಿಟಲ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಆಗ್ತಾ ಇದ್ರು, ಈ ರೀತಿಯಾಗಿ ವಂಚನೆ ಮಾಡ್ತಿದ್ದಾರೆ ಅಂತ ಹೇಳಿ ಜಾಗೃತಿಗಳನ್ನ ಮೂಡಿಸ್ತಾ ಇದ್ರು। ವಿದ್ಯಾವಂತರಾಗಿರೋ ವಿಜಯ್ ಕುಮಾರ್ ಅವ್ರ ಮಾತಿಗೆ ಮರುಳಾಗ್ಬಿಡ್ತಾರೆ। ಹಣವನ್ನ ಕಳುಹಿಸಿದ್ರೆ ನಿಮ್ಗೆ ಸಹಾಯ ಮಾಡೋದಾಗಿ ವಂಚಕರು ಹೇಳ್ತಾರಲ್ಲ, ಹಾಗಾಗಿ ಆ ವಂಚಕರು ಸುಮಾರು 9 ಅಕೌಂಟ್ ನಂಬರ್ಗಳನ್ನ ಕೊಟ್ಟಿರ್ತಾರಂತೆ। ಆ 9 ಅಕೌಂಟ್ ನಂಬರ್ಗೆ ತಮ್ಮ ಖಾತೆಯಲ್ಲಿದ್ದಂತಹ ಹಣವನ್ನ ಹಂತ ಹಂತವಾಗಿ ಕಳುಹಿಸುವಂತಹ ಕೆಲಸವನ್ನ ವಿಜಯ್ ಕುಮಾರ್ ಮಾಡಿದ್ರು। ಸುಮಾರು ತಿಂಗಳುಗಳ ಕಾಲ, 1 ತಿಂಗಳಿನ ಕಾಲ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ವಿಜಯ್ ಕುಮಾರ್ಗೆ ವಂಚನೆ ಮಾಡುವಂತಹ ಕೆಲಸವನ್ನ ಈ ವಂಚಕರು ಮಾಡಿದ್ದಾರೆ। ಪೊಲೀಸರ ವೇಷದಲ್ಲಿದ್ದಂತಹ ಈ ವಂಚಕರು ಮಾಡಿದ್ದಾರೆ, ನಂಬಿಟ್ಟಿದ್ದಾರೆ ವಿಜಯ್ ಕುಮಾರ್। 1 ತಿಂಗಳ ಕಾಲ ಅವ್ರು ಹೇಳ್ದಂಗೆಲ್ಲ ಕುಂದಿದ್ದಾರೆ, ಅವ್ರು ಹೇಳಿದ ಖಾತೆಗೆಲ್ಲ ಹಣ ಹಾಕ್ಬಿಟ್ಟಿದ್ದಾರೆ। ಅಕೌಂಟ್ ಜಾಡನ್ನ ಹಿಡಿದು ಆ ನಂತರ ಇವ್ರಿಗೆ ಯಾವಾಗ ವಿಜಯ್ ಕುಮಾರ್ಗೆ ನಾನು ವಂಚನೆಗೆ ಒಳಗಾಗಿದ್ದೀನಿ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗ್ತಾರೆ। ಆಗ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಗೆ ಇಳಿಯುವಂತಹ ಕೆಲಸ ಮಾಡ್ತಾರೆ। ಆ ಸಂದರ್ಭದಲ್ಲಿ ಒಂದು ಖಾತೆಗೆ 7.5 ಕೋಟಿ ಹಣ ಹೋಗಿರುವುದು ತನಿಖೆಯ ಸಂದರ್ಭದಲ್ಲಿ ಬಯಲಾಗುತ್ತೆ। ಅಂದ್ರೆ ಅವರು ಒಂದು ಅಕೌಂಟ್, ಓವರ್ ಆಲ್ ಆಗಿ ಒಂದು ಅಕೌಂಟ್ಗೆ ಅಷ್ಟು ಹಣ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ। ಈ ಸಂದರ್ಭದಲ್ಲಿ ಗುಜರಾತ್ನಲ್ಲಿನ ಸೂರತ್ನ ಓರ್ವ ಚಿನ್ನದ ವ್ಯಾಪಾರಿಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ। ಹಾಗಾಗಿ ಅಲ್ಲಿ ತನಕ ಹೋಗ್ತಾರೆ ಪೊಲೀಸರು ಆ ಜಾಡನ್ನ ಹಿಡ್ಕೊಂಡು। ಇದನ್ನ ಆಧರಿಸಿ ಸೂರತ್ಗೆ ತೆರಳಿದ್ದಂತಹ ಪೊಲೀಸರಿಗೆ ಖದೀಮರು ಚಿನ್ನವನ್ನ ಖರೀದಿ ಮಾಡಿರೋ ಬಗ್ಗೆ ಮಾಹಿತಿ ಸಿಗುತ್ತೆ। ಖದೀಮರಿಂದ ಕೋಟಿ ಹಣ ನೇರವಾಗಿ ಆ ಚಿನ್ನದ ವ್ಯಾಪಾರಿಯ ಖಾತೆಗೆ ಜಮಾ ಆಗಿರುತ್ತೆ। ಆ ಬಳಿಕ ಆ ಹಣದಲ್ಲಿ ಗೋಲ್ಡ್ ಅನ್ನ ಖರೀದಿಸಿ ಚಿನ್ನದ ವ್ಯಾಪಾರಿಗೆ ಹಣ ಕೊಟ್ಟು ಇವರು ಗೋಲ್ಡ್ ಅನ್ನ ಖರೀದಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ। ಗೋಲ್ಡ್ ಬಿಸ್ನೆಸ್ ಮನ್ ನ ವಿಚಾರಣೆ ಮಾಡ್ತಾರೆ ಪೊಲೀಸರು। ಆ ಸಂದರ್ಭದಲ್ಲಿ ಆತ, ನಾನು ಜ್ಯುವೆಲರಿಯನ್ನ ಕೊಟ್ಟಿದ್ದೀನಿ, ಅವ್ರು ನನಗೆ ಹಣ ಕೊಟ್ಟಿದ್ದಾರೆ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ, ನಾನು ವ್ಯವಹಾರ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ। ಹಣದ ಮೂಲವನ್ನ ನೋಡಿದಾಗ ಎಲ್ಲಿಂದ ಹಣ ಬಂದಿದೆ ಅನ್ನೋದನ್ನ ನೋಡ್ತಾರಲ್ಲ, ಆಗ ಧವಲ್ ಶಾ ಅನ್ನುವಂಥ ವ್ಯಕ್ತಿ ಆತನ ಖಾತೆಗೆ ಹಣ ಹೋಗಿರೋ ಬಗ್ಗೆ, ಆತನ ಖಾತೆಯಿಂದ ಹಣ ಬಂದಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ। ಗೋಲ್ಡ್ ಬಿಸ್ನೆಸ್ ಬ್ರೋಕರ್ ಈ ಧವಲ್ ಶಾ ಅನ್ನುವಂಥ ವ್ಯಕ್ತಿ, ಆತನ ಖಾತೆಗೆ 7 ಕೋಟಿ ಜಮಾ ಆಗಿರೋದು ಗೊತ್ತಾಗುತ್ತೆ। ದುಬೈನಲ್ಲಿರುವಂತಹ ಓರ್ವ ವಂಚಕ ದೆಹಲಿಯ ಧವಲ್ ಇರೋ ದೆಹಲಿನಲ್ಲಿ
ಧವಲ್ನ ಖಾತೆಗೆ 7 ಕೋಟಿ ರೂಪಾಯಿ ಹಣವನ್ನ ಹಾಕಿದ್ದ. ಅಲ್ಲಿಗೆ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ? ದುಬೈನಲ್ಲಿ. ಈ ಹಣದಿಂದ ಚಿನ್ನವನ್ನ ಖರೀದಿ ಮಾಡುವಂತೆ ಧವಲ್ ಶಾಗೆ ಸೂಚನೆಯನ್ನ ಕೊಟ್ಟಿದ್ದು ದುಬೈನಲ್ಲಿರುವಂತಹ ವಂಚಕ. ನೀನ್ ಚಿನ್ನವನ್ನ ಖರೀದಿ ಮಾಡಿದ್ರೆ ನಿನಗ್ ನಾನು ಕಮಿಷನ್ ಕೊಡ್ತೀನಿ ಅಂತ ಹೇಳಿ ಆಮಿಷವನ್ನ ಒಡ್ಡಿದ್ದ. ಐಡಿ ಕಾರ್ಡ್, KYC ಎಲ್ಲವನ್ನ ತಗೊಂಡು ಹಣವನ್ನ ಹಾಕಿದ್ದ ದುಬೈನಲ್ಲಿದ್ದಂಥ ವಂಚಕ. ಆ ನಂತರ ಚಿನ್ನದ ವ್ಯವಸ್ಥೆಯನ್ನ ಮಾಡಿ ದುಬೈ ಆರೋಪಿ ಕಾಂಟ್ಯಾಕ್ಟ್ ಮಾಡಿದ್ದ ಧವಲ್ಗೇನ್ ಹೇಳಿತ್ತಾನೋ ಆ ಕೆಲಸವನ್ನೆಲ್ಲ ಮಾಡಿ ಆ ನಂತರ ಧವಲ್ ದುಬೈನ ಮಾಸ್ಟರ್ ಮೈಂಡ್ ಆತನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ನೀಲ್ ಭಾಯ್ ಅನ್ನೋರನ್ನ ಧವಲ್ ಶಾ ಬಳಿ ದುಬೈನ ಆ ಮಾಸ್ಟರ್ ಮೈಂಡ್ ಕಳುಹಿಸಿಕೊಟ್ಟಿದ್ದ. ನೀಲ್ ಭಾಯ್ಗೆ ಚಿನ್ನವನ್ನ ಕೊಟ್ಟು ತನ್ನ 1.5 ಕೋಟಿ ಕಮಿಷನ್ ಪಡ್ಕೊಳ್ಳುವಂತಹ ಕೆಲಸವನ್ನ ಈ ಧವಲ್ ಶಾ ಮಾಡಿರ್ತಾನೆ, ದೆಹಲಿಯಲ್ಲಿರುವಂತಹ ಧವಲ್ ಶಾ. ನೀಲ್ ಭಾಯ್ ಯಾರು ಅನ್ನೋದು ಕೂಡ ಧವಲ್ ಶಾಗೆ ಗೊತ್ತಿರೋದಿಲ್ಲ. ಅಂದ್ರೆ ತನಗೇನ್ ಕೆಲಸ ಕೊಟ್ಟಿರ್ತಾನೋ ಅದನ್ನ ಮಾಡಿರ್ತಾನೆ, ತನಗ್ ಬಂದಂತಹ ಕಮಿಷನ್ ಪಡ್ಕೊಂಡಿರ್ತಾನೆ. ಆತನ ಬಗ್ಗೆ ಯಾವುದೇ ಮಾಹಿತಿ ಕೂಡ ಧವಲ್ ಶಾ ಬಳಿ ಇರೋದಿಲ್ಲ. ಇನ್ನು ವಿಜಯ್ಗೆ ಬಂದಿದ್ದಂತಹ 3 ಫ್ರಾಡ್ ಕಾಲ್ಗಳು, ಆ ಇಂಜಿನಿಯರ್ ಟೆಕ್ಕಿ ಯಾರು ಹಣವನ್ನ ಕಳ್ಕೊಂಡಿದ್ದಾರೋ ಆತ, ಅದರ CDRನ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ಆರೋಪಿಯ ನಂಬರ್ ಪೊಲೀಸರಿಗೆ ಲಭ್ಯ ಆಗುತ್ತೆ. ಆರೋಪಿ ತರುಣ್ ನಂಬರ್ ಪೊಲೀಸರಿಗೆ ಸಿಗುತ್ತೆ. ತಕ್ಷಣ ಆತನನ್ನ ಬಂಧಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆತ ಯಾರು? 200 ರೂಪಾಯಿ ಕೊಟ್ರೆ 2000 ರೂಪಾಯಿ ಕೊಟ್ರೆ VPN ನೆಟ್ವರ್ಕ್ ಆಕ್ಟಿವೇಟ್ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ತರುಣ್. ಆ ಅಕ್ರಮವನ್ನ ಆತ ಮಾಡ್ತಾ ಇದ್ದ. ಬೇರೆಯವ್ರ ಹೆಸರಲ್ಲಿ ಖಾತೆ ಮಾಡೋದು, ಅವ್ರ ಹೆಸರಲ್ಲಿ ಸಿಮ್ ಕಾರ್ಡ್ ಅನ್ನ ತರಿಸಿಕೊಳ್ಳುವಂತಹ ಕೆಲಸವನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡ್ಕೊಡ್ತಾ ಇದ್ದ ಆ ತರುಣ್. ಅದನ್ನ ಆರೋಪಿ ಕರಣ್ ಇನ್ನೊಬ್ಬ ಇದಾನಲ್ಲ ಆತನಿಗೆ ಕೊಡ್ತಾ ಇದ್ದ. ಅದಕ್ಕೆ ಕರಣ್ ಹಣ ಕೊಡ್ತಿದ್ನಂತೆ ತರುಣ್ಗೆ. ತರುಣ್ ಮಾಹಿತಿ ಮೇರೆಗೆ ಕರಣ್ನ ಕೂಡ ಈಶಾನ್ಯ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ತಾನು ದುಬೈಗೆ ಹೋಗಿ ಈ ಖಾತೆಯ ಡೀಟೇಲ್ಸ್ ಹಾಗೆ ಸಿಮ್ ಕಾರ್ಡ್ ಕೊಡ್ತೀನಿ, ಅದಕ್ಕೆ ನನಗೆ ಕೋಟಿಗಟ್ಟಲೆ ಹಣ ಸಿಗುತ್ತೆ ಅಂತ ಹೇಳಿ ಆರೋಪಿ ಕರಣ್ ತರುಣಿಗೆ ಹೇಳುವಂತಹ ಕೆಲಸವನ್ನ ಮಾಡಿದ್ದ. ಖಾತೆಗಳು, ಸಿಮ್ಗಳ ಮಾಹಿತಿಯನ್ನ ಚೀನಾ, ಪಾಕಿಸ್ತಾನಕ್ಕೂ ಕೂಡ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ರಂತೆ. ಸದ್ಯ 11 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಲಾಗಿದೆ. ಆದರೆ ಪ್ರಕರಣದ ಮಾಸ್ಟರ್ ಮೈಂಡ್ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾನೆ. ಆತ ದುಬೈನಲ್ಲಿದ್ದಾನೆ ಅನ್ನುವಂಥ ಮಾಹಿತಿ. ಸದ್ಯ ಪೊಲೀಸರು ಆತನಿಗಾಗಿ ಬಲೆ ಬೀಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.